ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ರಿವ್ಯೂ ಸಿನಿಮಾ ಮ್ಯಾಕ್ಸ್. ಈ ಮೂವಿನ ಡೈರೆಕ್ಟ್ ಮಾಡಿರೋದು ವಿಜಯ್ ಕಾರ್ತಿಕ್ನವರು. ಸೊ ಇವರು ತಮಿಳ್ನವರು. ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿನ ಹೆಚ್ಚಾಗಿ ಎಲ್ಲೂ ಕೂಡ ಏನು ಹೇಳಿಲ್ಲ ಮೂವಿ ಬಗ್ಗೆ. ಸೊ ಟ್ರೈಲರ್ ಬಿಟ್ಟಿದ್ರು ಅದ್ರಲ್ಲಿ ಕೂಡ ಮೂವಿ ಬಗ್ಗೆ ಹೆಚ್ಚಾಗಿ ಏನು ಹೇಳಿಲ್ಲ. ಇನ್ನು ಕತೆ ಹೇಳ್ಬೇಕಂದ್ರೆ ಮ್ಯಾಕ್ಸ್ ಹೀರೋ ಇವರು ಈಗಿರೋ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಮತ್ತು ಅಲ್ಲಿರೋ ಪೊಲೀಸರನ್ನು ಕಾಪಾಡ್ಬೇಕಂತ ಒಂದು ಇದ್ರದಿಂದ ಬಂದಿರ್ತಾರೆ. ಸೊ ಆ ಒಂದು ದೊಡ್ಡ ಗ್ಯಾಂಗ್ ಇರುತ್ತೆ, ಆ ಗ್ಯಾಂಗ್ ಇಂದ ಕಾಪಾಡ್ಬೇಕಂತ ಇರ್ತಾರೆ. ಸೊ ಮ್ಯಾಕ್ಸ್ ಅವರು ಕಾಪಾಡ್ತಾರ ಇಲ್ವಾ ಅಂತ ನಾವು ಮೂವಿನಲ್ಲಿ, ನೀವು ಯಾರು ಮೂವಿ ನೋಡಿಲ್ಲ, ಮೂವಿನಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ಇನ್ನು ಸೊ ಟೋಟಲ್ ಆಗಿ ಸಿನಿಮಾ ಹೇಳ್ಬೇಕಂದ್ರೆ ಮಾಸ್ ಆಗಿದೆ. ಸೊ ಇದೊಂದು ಮಾಸ್ ಸಿನಿಮಾ. ಇನ್ನು ಕೆಲವು ಸಿನಿಮಾಗಳು ಮಾಸ್ ಆಗಿರೋ ಸಿನಿಮಾಗಳು ನೋಡಿದ್ರೆ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಆ್ಯಡ್ ಆಗಿರೋದಿಲ್ಲ. ಸೊ ಈ ಸಿನಿಮಾದಲ್ಲಿ ಪಾಯಿಂಟ್ಗಳು ಆ್ಯಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸಿನಿಮಾ ಒಂದು ನೈಟ್ ಸಿನಿಮಾ ಇದೆ, ಒಂದೇ ಡೇ ಅಲ್ಲಿ ಮಾಡಿರೋ ಸಿನಿಮಾ ಇದು. ಒಂದ್ ಕಡೆ ಹೇಳ್ಬೇಕಂದ್ರೆ ಸಿನಿಮಾ ಥ್ರಿಲ್ಲರ್ ಆಗಿದೆ ಈ ಸಿನಿಮಾ. ಯಾಕಂದ್ರೆ ಅಲ್ಲಿ ಕೊಟ್ಟಿರೋ ಕೆಲಸಗಳು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಚಿಕ್ಕ ಚಿಕ್ಕ ಟ್ವಿಸ್ಟ್ಗಳು ಆ್ಯಡ್ ಆಗಿರೋದ್ರಿಂದ ಈ ಸಿನಿಮಾಗೂ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಿನಿಮಾ ನೋಡ್ತಾ ಹೋದ್ರೆ ಸೊ ಒಂದ್ ಬೇಸಲ್ಲಿ ಹೋಗ್ತಾ ಇರುತ್ತೆ. ಸೊ ಸಿನಿಮಾ ಎಂಡ್ ಆಗಿರೋದು ಗೊತ್ತಾಗಲ್ಲ ನಿಮ್ಗೆ, ಆ ರೀತಿ ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಕ್ರೀನ್ ಪ್ಲೇ ಕೂಡ ಚೆನ್ನಾಗಿದೆ. ಸೊ ಅದೇ ರೀತಿ ಸಿನಿಮಾದಲ್ಲಿ ಸಾಂಗ್ ಕೂಡ ಬರುತ್ತೆ. ಸೊ ಸಾಂಗ್ ಬರುತ್ತೆ, ಆದ್ರೆ ಸಾಂಗ್ ಮುಗಿಯೋದೇ ಗೊತ್ತಾಗಲ್ಲ, ಆ ತರನ ಮಾಡಿದ್ದಾರೆ. ಸೊ ಹೈ ಆಗಿರೋದು ಟ್ರೆಂಡಿಂಗ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸಾಂಗ್ ಏನಿದೆ ಅಲ್ಲ, ಸೊ ಆ ಸಾಂಗ್ ಚೆನ್ನಾಗಿದೆ. ಸೊ ಆ ಸಾಂಗ್ ಇಂದಲೇ ಸಿನಿಮಾನು ಮಾಸ್ ತರ ಕಾಣಿಸಿದೆ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಸಿನಿಮಾದಲ್ಲಿ ಬಿಗ್ ಬಾಸ್ ನಲ್ಲಿ ಇದ್ದಾರೆ ಅಲ್ವಾ, ಮಂಜಣ್ಣ ಅವರು ಕೂಡ ನಲ್ಲಿ ಒಂದು ಪೊಲೀಸ್ ಕಾಸ್ಟ್ಯೂಮ್ ಹಾಕಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಡೈರೆಕ್ಟರ್ಗೆ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ್ರೇನಲ್ಲ. ಸೊ ಕರೆಕ್ಟ್ ಆಗಿ ಮಾಡ್ತಾರೆ ಅವರು. ಈ ಮೂವಿಲಿ ಫುಲ್ಲು ಮಾಸ್ ಆಗಿ ಕಾಣಿಸ್ಕೊಂಡವ್ರೆ, ಸ್ಪೆಷಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡವ್ರೆ. ಈ ಮೂವಿ ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ ಬೋರ್ ಹೊಡೆಯುತ್ತೆ, ಒಂದು ಸ್ವಲ್ಪ ಇಂತಿಷ್ಟು ಟೈಮ್ ಮುಗಿದ್ಮೇಲೆ ನಿಮಗೆ ಬೋರ್ ಹೊಡೆಯುತ್ತೆ. ಸೊ ನೋಡ್ತಾ 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 ಲಾಸ್ಟ್ ಟೈಮಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ನಿಮಗೆ ಟ್ವಿಸ್ಟ್ ಇದೆ. ಸೊ ಕ್ಲೈಮ್ಯಾಕ್ಸ್ ಇರೋದ್ರಿಂದ ಕ್ಲೈಮ್ಯಾಕ್ಸ್ನಲ್ಲಿ ಏನಿದೆ ಅಲ್ಲ, ಸೊ ಅದ್ರದಿಂದ ನಿಮ್ಮ ಮೂವಿನ ಹೈ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಯಾರು ಮೂವಿ ನೋಡಿದಿರಲ್ಲ ಅವ್ರಿಗೆ ಕೂಡ ಅನ್ಸುತ್ತೆ, ಮೂವಿ ನೋಡ್ತಿರೋರಿಗೆ ಏನೋ ಇದೆಯಪ್ಪ ಕ್ಲೈಮ್ಯಾಕ್ಸ್ ನಲ್ಲಿ ಅಂತ ಅವಾಗ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಮೂವಿಯಲ್ಲಿ ತೆಲುಗು ತಮಿಳ್ ಜನರು ಆಕ್ಟ್ ಮಾಡಿದ್ದಾರೆ, ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ ಮಾತು ಏನ್ ಹೇಳ್ಬೇಕಂದ್ರೆ, ತೆಲುಗು ತಮಿಳ್ ಜನಕ್ಕೆ ಕನ್ನಡ ಏನ್ ಬರಲ್ಲ, ಅವ್ರಿಗೆ AI ಮುಖಾಂತರ ಲಿಪ್ಸ್ ಗಳನ್ನು ಥಿಂಕ್ ಮಾಡಿದ್ದಾರೆ. ಅದು ಅಲ್ಟಿಮೇಟ್ ಆಗಿದೆ ಹೇಳ್ಬೇಕಂದ್ರೆ, ಅದು ಜನಗಳಿಗೆ ಗೊತ್ತೇ ಆಗಲ್ಲ, ಆ ರೀತಿ ಮಾಡಿದ್ದಾರೆ. ನೆಕ್ಸ್ಟ್ ಸಾಂಗ್ ಅಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸಾಂಗ್ ಏನಿದೆ ಅಲ್ಲ ಮಾಸ್ ತರ, ಸೊ ಆ ತರನೇ ಸಿನಿಮಾ ಇದೆ. ಸೊ ಒಂದ್ ಕಡೆ ಆಕ್ಷನ್ ಫಸ್ಟ್, ಆಮೇಲೆ ಮಾಸ್ ತರ ಸಿನಿಮಾ ಇದೆ ಅಂತ ಹೇಳ್ಬೋದು. ಸೊ ಟೋಟಲ್ ಆಗಿ ಮ್ಯಾಕ್ಸ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾರು ನೋಡಿಲ್ಲ ಅವಾಗ ನೋಡಿ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ.